ದೇವರಾತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಭಾಗ 2 ಪೂರ್ವಕಾಲವೃತ್ತಾಂತ 30ನೇ ಅಧ್ಯಾಯ 27ನೇ ವಾಕ್ಯ. ಆಗ ಯಾಜಕರು ಲೇವಿಯರು ಎದ್ದು ಜನರನ್ನು ಆಶೀರ್ವದಿಸಿದರು. ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದನು. ಅವರ ಪ್ರಾರ್ಥನೆಯು ಆತನ ಪರಿಶುದ್ಧ ನಿವಾಸವಾದ ಪರಲೋಕಕ್ಕೆ ತಲುಪಿತು. ದೇವರಿಗೆ ಸ್ತೋತ್ರ. 2 Chronicles chapter 30 verse 27. The priests and the Levites asked the Lord's blessing on the people. In his home is heaven. God heard their prayers and accept them. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವರ ಮಕ್ಕಳ ವಾಕ್ಯ ಭಾಗದಲ್ಲಿ ಕರ್ತನು ಶ್ರೇಷ್ಠಂತ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಆಗ ಯಾವಾಗ ಅಂತ ನೋಡೋದಾದರೆ ವಾಕ್ಯ ಭಾಗದ ಸನ್ನಿವೇಶ, ಇಸ್ರಾಯೇಲ್ ಜನರು ಹಿಜ್ಕೀಯ ಅರಸನ ಕಾಲದಲ್ಲಿ ದೇವರಿಗೆ ಪಸ್ಕ ಹಬ್ಬವನ್ನು ಆಚರಿಸುವಂಥ ಸನ್ನಿವೇಶ. ಬಹಳ ಪ್ರಮುಖವಾಗಿ ಪಸ್ಕ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಬಹಳ ನಿಯಮಗಳುಂಟು. ಆ ನಿಯಮಗಳ ಪ್ರಕಾರವಾಗಿ ಅವರು ಆಚರಿಸೋಕ್ಕಾಗದೇ ಸುಮಾರು ವರ್ಷಗಳ ಕಾಲ ಅದು ಹಂಗೆ ಉಳ್ಕೊಂಡಿತ್ತು. ಆದರೆ ಹಿಜ್ಕೀಯ ಅರಸನ ಕಾಲದಲ್ಲಿ ನನ್ನ ದೇವರಿಗೋಸ್ಕರ ಹಬ್ಬವನ್ನು ಆಚರಿಸಲೇಬೇಕು, ಜನರನ್ನು ಸೇರಿಸಬೇಕು, ದೇವರನ್ನ ಆರಾಧಿಸಬೇಕು, ಅಷ್ಟು ಮಾತ್ರ ಅಲ್ಲ, ದೇವರಿಗೆ ಬಲಿಗಳನ್ನು ಅರ್ಪಿಸಬೇಕು, ದೇವರು ಮಹಿಮೆ ಹೊಂದಬೇಕು, ಜನರ ಆಶೀರ್ವಾದವನ್ನು ಹೊಂದಬೇಕು ಅನ್ನೋ ಒಂದು ಆಸೆಯಿಂದ ಉದ್ದೇಶದಿಂದ ಹಿಜ್ಕೀಯ ಅರಸನು ತನ್ನ ಕಾಲದಲ್ಲಿ ಪಸ್ಕ ಅನ್ನು ಆಚರಿಸೋದಕ್ಕೆ ಉದ್ದೇಶಿಸಿ ಪ್ರಧಾನರು, ಯಾಜಕರು ಎಲ್ಲರೂ ಸೇರಿ ಮಾತನಾಡಿ ಬಹಳಷ್ಟು ಪ್ರಯಾಸಪಟ್ಟು ಹಬ್ಬವನ್ನು ಆಚರಿಸುವ ಕಾರ್ಯವನ್ನು ಆರಂಭ ಮಾಡ್ತಾರೆ. ತುಂಬ ಪ್ರಯಾಸಪಟ್ಟು ಮಾಡ್ತಾರೆ. ಅನೇಕರು ಜನರು ಓಡೋಡಿ ಹೋಗಿ ಪತ್ರಗಳನ್ನ ಹಂಚ್ತಾರೆ. ಅಷ್ಟು ಜನರನ್ನು ಒಗ್ಗೂಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವರು ಒಪ್ಕೋತಾರೆ, ಜನರಲ್ಲಿ ಕೆಲವರು ಆಸ್ತಿ ಮಾಡ್ತಾರೆ. ಇವ್ರ ಮುಖಕ್ಕೆ ದೇವರಿಗೆ ಹಬ್ಬ ಆಚರಿಸ್ತಾರ, ನಾವು ನೋಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಬಹಳಷ್ಟು ಇದು ಮಾಡ್ತಾರೆ. ಆದರೆ ಅರಸನು ಮತ್ತು ಪ್ರಧಾನರು ಯಾಜಕರ ಜೊತೆ ಮಾತನಾಡಿ ಕಾರ್ಯವನ್ನು ಮಾಡ್ತಾರೆ. ಬಹಳ ಪ್ರಯಾಸಪಟ್ಟು ಮಾಡ್ತಾರೆ. ಅದರಲ್ಲಿ ಕೆಲವರು ದೇವರಿಗೆ ತಮ್ಮನ್ನು ಸಮರ್ಪಣೆ ಮಾಡ್ಕೋತಾರೆ, ಕೆಲವರು ಅವರು ತಮ್ಮನ್ನೇ ಶುದ್ಧ ಮಾಡ್ಕೊಂಡಿರಲ್ಲ ಅಂತ ವಾಕ್ಯ ಹೇಳುತ್ತೆ. ಆದರೆ ಅರಸನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಎಲ್ಲರ ಹೃದಯದ ಉದ್ದೇಶಗಳು ಏನೇ ಆಗಿರಲಿ ನೀನು ಅವ್ರನ್ನ ಕ್ಷಮಿಸಿ ಈ ಕಾರ್ಯವನ್ನು ನೀನು ಸ್ವೀಕರಿಸು ದೇವರೇ, ಈ ಹಬ್ಬದ ಕಾರ್ಯವನ್ನು ಸ್ವೀಕರಿಸಿ, ಬಲಿಗಳನ್ನ ಸ್ವೀಕರಿಸುವಂಥ ಅರಸನ ಪ್ರಾರ್ಥನೆ ಮಾಡಿದಾಗ ದೇವರ ಪ್ರಾರ್ಥನೆಯನ್ನು ಕೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿ ಅವರೆಲ್ಲರನ್ನ ಕ್ಷಮಿಸಿ ಹಬ್ಬವನ್ನು ಬಲಿಗಳನ್ನು ಅರ್ಪಣೆಗಳನ್ನ ಸ್ವೀಕರಿಸ್ತಾರೆ. ಆದರೆ ಆಶೀರ್ವಾದ ಬಂದಿರಲ್ಲ. ಯಾವಾಗ ಆಶೀರ್ವಾದ ಬರುತ್ತೆ ಅಂತ ನೋಡೋದಾದರೆ ವಾಕ್ಯ ಭಾಗದ ಸನ್ನಿವೇಶ ಇರುತ್ತೆ 27ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ಯಾಜಕರು ಲೇವಿಯರು ಜನರನ್ನು ಆಶೀರ್ವದಿಸಿದರು, ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದರು ಅಂತ ವಾಕ್ಯ ಹೇಳುತ್ತೆ. ಯಾವಾಗ ಪ್ರಾರ್ಥನೆ ಕೇಳಲ್ಪಡುತ್ತೆ ಅಂದರೆ ಜನರನ್ನು ಉದ್ದೇಶಿಸಿ ಅವರು ಪ್ರಾರ್ಥಿಸ್ತಾರೆ, ಆಶೀರ್ವದಿಸ್ತಾರೆ, ಆಗ ಪ್ರಾರ್ಥನೆ ಕೇಳಲ್ಪಡುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ನಾವು ಒಂದು ವಾಕ್ಯ ಭಾಗ ನೋಡೋಣ. ಅರಣ್ಯಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಿಂದ 27ನೇ ವಾಕ್ಯದವರೆಗೆ. ನಂಬರ್ಸ್ ಚಾಪ್ಟರ್ 6 ವರ್ಡ್ 22 to 27. ಯೆಹೋವನು ಮೋಶೆಯ ಸಂಗಡ ಮಾತನಾಡಿ, ನೀನು ಆರೋನನ ಸಂಗಡಲು ಅವನ ಪುತ್ರರ ಸಂಗಡಲು ಮಾತನಾಡಿ ಅವರಿಗೆ, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಿಮ್ಮನ್ನು ಕಾಪಾಡಲಿ. ಯೆಹೋವನು ತನ್ನ ಮುಖವನ್ನು ನಿಮ್ಮ ಕಡೆಗೆ ಪ್ರಕಾಶಿಸುವಂತೆ ಮಾಡಿ ನಿಮಗೆ ಕೃಪೆ ತೋರಿಸಲಿ. ಯೆಹೋವನು ತನ್ನ ಮುಖವನ್ನು ನಿಮ್ಮ ಕಡೆಗೆ ಎತ್ತಿ ನಿಮಗೆ ಸಮಾಧಾನವನ್ನು ಅನುಗ್ರಹಿಸಲಿ ಎಂಬುದು. ಹೀಗೆ ಅವರು ನನ್ನ ಹೆಸರನ್ನು ಇಸ್ರಾಯೇಲರ ಮೇಲೆ ಉಚ್ಚರಿಸುವರು, ನಾನೇ ಅವರನ್ನು ಆಶೀರ್ವದಿಸುವೆನು. ದೇವರಿಗೆ ಸ್ತೋತ್ರ. ದೇವರು ವಾಗ್ದಾನ ಮಾಡಿದ್ದಾರೆ. ಆರೋನನು ಅವರ ಮಕ್ಕಳು, ಮೊದಲ ಮಹಾಯಾಜಕರು ಯಾರು? ಆರೋನನು ಅವರ ಮಕ್ಕಳು. ಅವರು ನನ್ನ ಹೆಸರಿನಲ್ಲಿ ಜನರನ್ನು ಆಶೀರ್ವದಿಸಲಿ, ಆಗ ನಾನೇ ಅವ್ರನ್ನ ಆಶೀರ್ವದಿಸುವನು ಅಂತ ವಾಕ್ಯದಲ್ಲಿ ಹೇಳಿದ್ದಾರೆ. ಆ ಪ್ರಕಾರವಾಗಿ ಇಲ್ಲಿ ಕಾರ್ಯ ನಡೆಯುತ್ತೆ. ಆಗ ಅವರ ಪ್ರಾರ್ಥನೆಗಳು ದೇವರನ್ನು ಕೇಳಲ್ಪಡುತ್ತೆ. ಅಷ್ಟು ಮಾತ್ರ ಅಲ್ಲ, ದೇವರ ಹಸ್ತ ಅವ್ರ ಮೇಲೆ ಇಳಿದು ಬರುತ್ತೆ, ಜನರ ಮೇಲೆ ಇಳಿದು ಬರುತ್ತೆ. ದೇವರಿಗೆ ಸ್ತೋತ್ರ. ಆಗ ಏನುಂಟಾಗುತ್ತೆ ಅಂದರೆ ಜನರಲ್ಲಿ ಮಾನಸಾಂತರ ಉಂಟಾಯಿತು. ಜನರಲ್ಲಿ ಮಾನಸಾಂತರ ಉಂಟಾಗಿ ಜನರೆಲ್ಲರೂ ದೇವರಿಗೆ ವಿಧೇಯರಾದರು, ದೇವರ ರಕ್ಷಣೆಯನ್ನು ಆಶೀರ್ವಾದವನ್ನು ಹೊಂದ್ಕೊಂಡ್ರು. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ಇಲ್ಲಿ ಅದ್ಧೂರಿ ಸೆಲೆಬ್ರೇಷನ್ ನಡೆದಿದೆ, ಬಹಳ ಪ್ರಯಾಸ ನಡೆದಿದೆ. ಕಾರ್ಯಕ್ರಮಗಳು ಸುಂದರವಾಗಿ ನಡೆಯುತ್ತೆ. ಯಾಕಂದರೆ ಒಂದು ನಿಯಮ ಏನು ಅಂದರೆ, ಯಹೂದಿಗಳು ಇಸ್ರಾಯೇಲ್ ಜನರು ಹಬ್ಬವನ್ನು ದೇವರಿಗೆ ಹಬ್ಬವನ್ನು ಆಚರಿಸುವಾಗ ಅವರು ಪ್ರಪಂಚದ ಯಾವುದೇ ಮೂಲಲ್ಲಿದ್ದರೂ ಸಹ ಅವರು ಯೆರೂಸಲೇಮಿನಲ್ಲಿ ಕೂಡಿ ಬರಬೇಕು ಅನ್ನೋದು ಇದು ಆಜ್ಞೆ.
ಅದರಂತೆಯೇ ಎಲ್ಲ ನಡೆದಿರುತ್ತೆ. ಆದರೆ ಪ್ರಾರ್ಥನೆಗಳು ಕೇಳಲ್ಪಟ್ಟಿರಲ್ಲ, ಆಶೀರ್ವಾದ ಬಂದಿರಲ್ಲ, ದೇವರ ಹಸ್ತ ಅವ್ರಿಗೆ ಇಳಿದು ಬಂದಿರಲ್ಲ. ಆದರೆ ಯಾವಾಗ ಇಳಿದು ಬಂತು ಅಂತಂದರೆ, ಯಾಜಕರು ಲೇವಿಯರು ಜನರನ್ನು ದೇವರ ನಾಮದಲ್ಲಿ ಆಶೀರ್ವದಿಸಿದರು. ಆಗ ಅವರ ಪ್ರಾರ್ಥನೆ ಆತನ ಪರಿಶುದ್ಧ ಸ್ಥಾನವನ್ನು ಕೇಳಲ್ಪಡ್ತು, ಆತನ ಹಸ್ತ ಇಳಿದು ಬಂತು ಅವ್ರ ಮೇಲೆ. ಆಗ ಜನರಲ್ಲಿ ಮಾನಸಾಂತರ ಉಂಟಾಯಿತು. ಆಮೇನ್. ವಾಕ್ಯಭಾಗ ನೋಡಿದಾಗ ಕ್ರಮವಾಗಿ ನಿಯಮ ಪ್ರಕಾರವಾಗಿ ಮಾಡ್ಕೊಂಡು ಬಂದಾಗಲೇ ಅಲ್ಲಿ ಕಾರ್ಯಗಳು ಜರುಗತಕ್ಕಂಥದ್ದು, ದೇವರ ರಕ್ಷಣೆ ಆಶೀರ್ವಾದ ಉಂಟಾಗ್ತಕ್ಕಂಥದ್ದು. ಆಮೇನ್. ಸೊ ಹಾಗಾಗಿ ಪ್ರೀತಿಯ ಮಕ್ಕಳ ವಾಕ್ಯದ ಪ್ರಕಾರವಾಗಿ ಕಾರ್ಯವನ್ನು ಮಾಡಿ ದೇವರ ಹಸ್ತ, ದೇವರ ರಕ್ಷಣೆ, ದೇವರ ಸಂರಕ್ಷಣೆ ಆತನ ಪರಿಶುದ್ಧ ಸ್ಥಳವಂಥ ಸಭೆಯಲ್ಲಿ ಇಳಿದು ಬರಲಿ. ಜನರ ರಕ್ಷಣೆಯನ್ನು, ಆಶೀರ್ವಾದವನ್ನು ಹೊಂದ್ಕೊಳ್ಳಿ. ಆಮೇನ್. ದೇವರಿಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ. ಯಾಜಕರು ಲೇವಿಯರು ಅವರು ನಿಮ್ಮ ನಾಮದಲ್ಲೇ ಜನರನ್ನು ಆಶೀರ್ವದಿಸಿದಾಗ ಅವರ ಪ್ರಾರ್ಥನೆಯನ್ನು ನೀವು ಕೇಳಿದ್ರಿ, ಅಷ್ಟು ಮಾತ್ರ ನಿಮ್ಮ ಹಸ್ತ ಹಿಡಿದು ಬಂತು, ಜನರಲ್ಲಿ ಮಾನಸಾಂತರ ಉಂಟಾಯಿತು ಅಂತ ವಾಕ್ಯದಲ್ಲಿ ನೋಡ್ತೀವಿ. ಸ್ವಾಮಿ, ನಿನ್ನ ಜನರು ವಾಕ್ಯದ ಪ್ರಕಾರವಾಗಿ ನಿನ್ನ ಸೇವೆಯನ್ನು ಮಾಡಿ, ಸಭೆಯಲ್ಲಿ ಅವರ ಕಾರ್ಯಗಳನ್ನ ಮಾಡಿ, ಅವರಲ್ಲಿ ಜನರಲ್ಲಿ ಮಾನಸಾಂತರ ಉಂಟಾಗಿ ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗುವಂತೆ ಮಾಡಲಿ. ನಿಮಗೆ ಮಹಿಮೆ ಉಂಟಾಗಲಿ, ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.